ಲೂಡೋ ಫಿಲಮಿನ ಆಡಿಯೋ ಲಾಂಚ್ ಅಲ್ಲ ಇವತ್ತು ಆಗ್ತಾ ಇದೆ. ಇದು ಎಲ್ಲ ನಮ್ಮ ಯುವಕ ಸ್ನೇಹಿತರೆಲ್ಲರೂ ಸೇರಿ ಇದನ್ನ ಈ ಫಿಲಮ್ ಅನ್ನ ಮಾಡ್ತಾ ಇದ್ದಾರೆ. ಮತ್ತು ನಮ್ಮ ಕ್ಷೇತ್ರದ ಹುಡುಗಿಯಾದಂತ ಜೀವಿತಾ ಅವರು ಈ ಫಿಲಮಿನ ಹೀರೋಯಿನ್ ಆಗಿದ್ದಾರೆ. ಬಹಳ ನಮ್ಗೆ ಸಂತೋಷ. ಯುವ ಪ್ರತಿಭೆ ಇವತ್ತು ಬಹಳ ಒಂದು ಉತ್ಸಾಹದಿಂದ ಆಸಕ್ತಿಯಿಂದ ಅವರು ಈ ಒಂದು ಫಿಲಿಂ ನಲ್ಲಿ ಅವರು ಮಾಡ್ತಾ ಇದ್ದಾರೆ. ಮತ್ತೆ ಫಿಲಿಮಿನ ನಮ್ಮ ಹೀರೋ ಯಾರು ಬಂದಿಲ್ಲ, ಶರಣ್ ರಾಜ್ ಅವರು, ಅದೇ ಶರಣ್ ರಾಜ್ ಅವರು ಮತ್ತೆ ಆರ್ಯನ್ ಇಬ್ರು ಯುವಕರು ಅವರು ಕೂಡ ಇವತ್ತು ಈ ಫಿಲಿಂ ನಲ್ಲಿ ಅವರು ಇದ್ದಾರೆ. ಮತ್ತು ನಮ್ಮ ನಿರ್ದೇಶಕರು ಯೋಗರಾಜ್ ಅವರು ಬಹಳ ಅನುಭವ ಇರ್ತಕ್ಕಂಥವ್ರು, ಒಳ್ಳೊಳ್ಳೆ ಫಿಲಿಂಗಳನ್ನೆಲ್ಲ ಅವರು ಮಾಡಿದ್ದಾರೆ. ಸೊ ಕನ್ನಡ ಚಿತ್ರರಂಗದಲ್ಲಿ ಇವತ್ತು ಒಳ್ಳೆಯ ಒಂದು ಚಿತ್ರಗಳು ಬರ್ತಕ್ಕಂಥದ್ದು ಖಂಡಿತವಾಗಿ ಬಹಳ ಅಗತ್ಯ ಇದೆ. ಮತ್ತು ಅದರಲ್ಲೂ ಕೂಡ ಹೊಸ ಯುವ ಪ್ರತಿಭೆಗಳು, ಹೊಸ ಒಂದು ಚಿಂತನೆ ಇರ್ತದೆ ಯಾವಾಗಲೂ ಕೂಡ ಯುವಕರಲ್ಲಿ. ಮತ್ತು ಅವರ ಒಂದು ಆಲೋಚನೆಯಲ್ಲಿ ಒಂದು ಹೊಸತನ ಇರ್ತದೆ. ಮತ್ತು ಒಂದು ಬೇರೆ ರೀತಿಯಲ್ಲಿ ನಾವು ಏನೇ ಮಾಡಿದ್ರು ಕೂಡ ಹೊಸ ರೀತಿಯಲ್ಲಿ ಮಾಡ್ತಕ್ಕಂಥ ಒಂದು ಪ್ರಯೋಗ ಮಾಡ್ತಕ್ಕಂಥ ಧೈರ್ಯ ಕೂಡ ಇರ್ತದೆ. ಇದು ಏನಾಗ್ತದೆ, ನಾವು ಹೆಚ್ಚು ವಯಸ್ಸಾಗ್ತಾ ಆಗ್ತಾ ನಾವು ಯಥಾಸ್ಥಿತಿಗೆ ಹೆಚ್ಚು ಹೋಗ್ತೀವಿ. ಯಾಕಪ್ಪ ನಮ್ಗೆ ಯಾಕೆ ಬೇಕು, ಇರೋದನ್ನೇ ಫಾರ್ಮುಲಾ ಪ್ರಕಾರ ಹೋಗ್ಬಿಡೋಣ ಮಾಡ್ಬಿಡೋಣ ಅಂತಾನೆ ಇರ್ತದೆ. ಆದ್ರೆ ಒಂದು ಹೊಸ ಪ್ರಯೋಗಗಳು, ಹೊಸ ಆಲೋಚನೆಗಳು ಅದು ಕೂಡ ಬಹಳ ಅಗತ್ಯ. ಯಾಕಂದ್ರೆ ಕ್ರಿಯೇಟಿವ್ ಫೀಲ್ಡ್ ಇದು. ಈ ಕ್ರಿಯೇಟಿವ್ ಫೀಲ್ಡ್ ಅಲ್ಲಿ ನಾವು ನಮ್ಮ ಒಂದು ಏನು ಆಲೋಚನೆಗಳಿರ್ತದೆ ಅದನ್ನ ನಾವು ಈ ಸಿನಿಮಾ ಮುಖಾಂತರ ಅದನ್ನ ಜನರ ಮುಂದೆ ತೋರಿಸುವಂಥದ್ದು, ಅದು ಕಾರ್ಯಗತ ಮಾಡುವಂಥದ್ದಕ್ಕೆ ಸಾಧ್ಯ ಆಗ್ತದೆ. ಸೊ ಅದೊಂದು ಅದ್ಭುತ ಕಲೆ ಇದು. ಎಲ್ರಿಗೂ ಈ ಟ್ಯಾಲೆಂಟ್ ಇರೋದಿಲ್ಲ, ಕೆಲವರಿಗೆ ಟ್ಯಾಲೆಂಟ್ ಇರ್ತದೆ. ಬಹಳಷ್ಟು ಜನ ಪ್ರಯತ್ನ ಮಾಡ್ತಾರೆ, ಆದ್ರೆ ಎಲ್ರಿಗೂ ಆ ಒಂದು ಯಶಸ್ಸು ಸಿಗೋದಿಲ್ಲ. ಯಾಕಂದ್ರೆ ಇದು ಅಂತಿಮವಾಗಿ ಇದು ಅವಲಂಬಿತ ಆಗುವಂಥದ್ದು ಪ್ರೇಕ್ಷಕರ ಮೇಲೆ, ಜನರ ಮೇಲೆ. ಅವ್ರ ಮೇಲೆ ನಾವು ಯಾರು ಕೂಡ ಒತ್ತಡ ಹಾಕಕ್ಕಾಗಲ್ಲ. ಅವರ ಇಚ್ಛಾನುಸಾರ ಯಾರ ಮೇಲೆ ಪ್ರೀತಿ ಅಥವಾ ಯಾರ ಬಗ್ಗೆ ಆಕರ್ಷಣೆ ಆಗ್ತದೆ ಅವರು ಇದ್ರಲ್ಲಿ ಮೇಲ್ ಬರ್ತಾರೆ. ಆದ್ರೆ ನಮ್ಮ ಪ್ರಯತ್ನಗಳು ನಾವು ಮಾಡ್ಲೇಬೇಕು, ಪ್ರಾಮಾಣಿಕವಾದಂತ ಪ್ರಯತ್ನ. ಮತ್ತು ಅದನ್ನ ಒಂದು ಆಸಕ್ತಿ ಇಟ್ಕೊಂಡು ಶ್ರದ್ಧೆಯಿಂದ ನಮ್ಮ ಪ್ರಯತ್ನ ಮಾಡ್ಬೇಕು. ರಿಸಲ್ಟ್ ಏನಾಗುತ್ತೋ ನಮ್ಗೆ ಗೊತ್ತಿಲ್ಲ, ಆದ್ರೆ ನಮ್ಮ ಎಫರ್ಟ್ ಅದು ಸರಿಯಾಗಿರ್ಬೇಕು. ಅದರಿಂದ ಇನ್ನು ಹೆಚ್ಚು ನಾನು ಮಾತನಾಡ್ದೇನೆ. ಇವತ್ತು ಎಲ್ಲ ಸೇರಿದ್ದೀರಾ, ಎಲ್ಲ ಈ ಫಿಲಿಮ್ಗೆ ಸಂಬಂಧಪಟ್ಟಿರ್ತಕ್ಕಂಥವ್ರು, ಯಾರು ಇದರಲ್ಲಿ ಅಭಿನಯ ಮಾಡ್ತಕ್ಕಂಥವ್ರು, ಮತ್ತು ಇದರಲ್ಲಿ ಎಲ್ಲ ಬೇರೆ ಟೆಕ್ನಿಕಲ್ ಜನ ಅವರು ಎಲ್ಲ ಬಂದಿದ್ದಾರೆ. ಮತ್ತು ಎಲ್ಲ ಬಹುಶಃ ಎಲ್ಲ ನಮ್ಮ ಹೀರೋಯಿನ್ ಸ್ನೇಹಿತರು ಕೂಡ ಬಂದಿದ್ದಾರೆ ಅಂತ ಅನ್ಕೊಂಡಿದೀನಿ. ಅವರ ಕುಟುಂಬದ ಸದಸ್ಯರು ಕೂಡ ಬಂದಿರ್ತಾರೆ.